ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳು ಸೌಲಭ್ಯ ಕೊರತೆಗಳ ನಡುವೆ ಜೀವನ ಕಳೀತಾ ಇದ್ದು, ವಿದ್ಯಾರ್ಥಿಗಳಿಗೆ ಮಾಡಿದ ತಿಂಡಿ ಊಟ ಮೂಟೆಗಟ್ಟಲೆ ಹಂದಿಗಳ ಪಾಲಾಗ್ತಾ ಇದೆ. ಮಾನ್ವಿ ಪಟ್ಟಣದ ಮುಸ್ಟೂರ್ ರಸ್ತೆಯಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ಪ್ರಾಂಶುಪಾಲ ವೆಂಕಟೇಶಪ್ಪನ ದುರಾಡಳಿತದಿಂದ ವಿದ್ಯಾರ್ಥಿಗಳು ಹಾಸಿಗೆ ಇಲ್ಲದೆ, ಗುಣಮಟ್ಟದ ಊಟದ ವ್ಯವಸ್ಥೆ ಇಲ್ಲದೆ ಜೀವನ ಸಾಗಿಸ್ತಾ ಇದರಿಂದ ತಯಾರು ಮಾಡಿದ ಅಡುಗೆ ಹಂದಿಗಳ ಪಾಲಾಗ್ತಾ ಇದೆ. ಹಾಸ್ಟೆಲ್ನಲ್ಲಿ ಶೌಚಾಲಯ ಸ್ಥಿತಿ ಕಂಡು ದುರ್ನಾಟಕ್ಕೆ ರೋಸಿ ಹೋಗಿ ವಿದ್ಯಾರ್ಥಿಗಳು ಬಯಲು ಶೌಚಾಲಯ ಮಾಡ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳು ರೂಮ್ ಸ್ವಚ್ಛ ಮಾಡಿಕೊಂಡು ಕಸ ಎತ್ತಬೇಕಾದ ಸ್ಥಿತಿ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಇಟ್ಟಿದ್ದೀರಾ, ಆದರೆ ಇವರ ಸ್ಥಿತಿ ನೋಡಿಯಾದ್ರೂ ಪ್ರಾಂಶುಪಾಲ ವೆಂಕಟೇಶಪ್ಪ ಕಳೆದ 8 ವರ್ಷದಿಂದ ಇಲ್ಲೇ ಉಳಿದುಕೊಂಡು ಮಕ್ಕಳ ಹೆಸರಲ್ಲಿ ಲೂಟಿ ಮಾಡುವ ವ್ಯಕ್ತಿಯ ವಿರುದ್ಧ ಕ್ರಮ ಜರುಗಿಸುವಿರಾ ಅಥವಾ ವಿಧಾನಸಭೆಯಲ್ಲಿ ಸನ್ಮಾನಿಸುವಿರಾ? मेरा नाम समीना। मेरे स्कूल में है नहीं, खाना की तकलीफ हो रही, बच्चे खाना अच्छा नहीं मिल रहा और खाने की वजह से बच्चे बीमार पड़ रहे। अच्छा सोने भी जगह नहीं, अच्छा नहीं है, हासिल से पूरा पर्दे से बिछाना वरना सही नहीं देख ले जा रहे स्कूल में, बेस लग खा रहे सभी नहीं वो ಇದು ಮಾಡ್ತಾ ಇದಾರಲ್ಲ ಅಲ್ಲಿ ಮಕ್ಕಳಿಗೆ ಊಟ ಕೊಡೋದನ್ನ ಇಲ್ಲಿ ಸುವರಿಗೆ ಕೊಡ್ತಾ ಇದಾರಲ್ಲ ಏನಕ್ಕೆ ಇಲ್ಲ ಅಂತೆಗಳು ಮಾರಾಕತ್ತಾರಿ ಅಂತೆಗಳು ಮಾರಾಕ ಮತ್ತೆ ಹೆಂಗ್ರಿ ಊಟ ಮಾಡೋದು ಹೆಂಗ ಮಕ್ಕಳು ಊಟ ಬೇಸೇ ಇಲ್ಲ ರೀ ಮತ್ತೆ ಹಿಂಗಾದ್ರೆ ಹೆಂಗ್ರಿ ಮಕ್ಕಳು ಸರ್ಕಾರ ಕೊಡ್ತಕ್ಕಂಥ ಅನುದಾನ ಯಾವ ರೀತಿ ಪಾಲಾಗ್ತಾ ಇದೆ, ದಿವಾಳಿ ಆಗ್ತಾ ಇದೆ, ಲೂಟಿ ಆಗ್ತಾ ಇದೆ ಇವರೆಲ್ಲ? ಹೌದ್ರಿ ಏನ್ ಮಾಡ್ಬೇಕು ಬೇಸ್ ಕೊಟ್ಟಿಲ್ಲ ಹುಡುಗರಿಗೆ ಊಟ. ಮತ್ತೆ ಹೆಂಗ್ರಿ ಮತ್ತೆ ಮಕ್ಕಳು ಇರೋದು ಹೆಂಗ್ರಿ ನೀವು ಮಾಡ್ಕೋಬೇಕ್ರಿ, ಏನ್ ಮಾಡ್ತೀರಿ ಗೊತ್ತಿಲ್ಲ. ಹುಡುಗರು ಊಟ ಸರಿಗಿಲ್ಲ ರೀ, ಹಾಸಿಗೆ ಸರಿಗಿಲ್ಲ, ಎಲ್ಲ ಗಲೀಜ್ ಐತೆ, ಎಲ್ಲೇ ಮಾರ್ಕೊಂಡ್ ತಿನ್ನಕತ್ತಾರ್ರಿ. ಮತ್ತೆ ನಿಮ್ಮ ಮುಂದಿನ ಆಗ್ರಹ ಏನ್ರಿ? ಈ ರೀತಿ ತನಿಖೆ ಆದ್ರೆ ದೊಡ್ಡ ಮಟ್ಟದ ತನಿಖೆ ಮಾಡಂತ ಏನ್ ಮಾಡ್ಬೇಕು, ಮುಂದಕ್ಕೆ ಮಾಡ್ಬೇಕ್ರಿ, ಹೇಳ್ಬೇಕು ಎಲ್ಲಾರ್ಗಿ ಸರ್ಕಾರಿಗೆ ಅಮಾನತ್ ಮಾಡ್ಬೇಕ್ರಿ. ಯಾರು ಪ್ರಿನ್ಸಿಪಲ್ ಅವ್ರನ್ನ? ಮತ್ತೆ ಅವ್ರ ಪ್ರಿನ್ಸಿಪಲ್ ಅವರು ಏನ್ ಮಾಡ್ತಾರೆ? ಮತ್ತೆ ಈ ರೀತಿಯಾಗಿ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಏನ್ ಮಾಡ್ತಾರ ಗೊತ್ತಿಲ್ಲ ನೋಡ್ರಿ. ಅದು ನೀಟ್ ಇಲ್ಲ, ಸ್ಕೂಲ್ ನೀಟ್ ಇಲ್ಲ, ಗಲೀಜ್ ಐತೆ, ಬಾತ್ರೂಮ್ ಗಲೀಜ್ ಅದ, ಎಲ್ಲ ಗಲೀಜ್ ಅದಾವ ಅಲ್ಲಿ, ನೀಟ್ ಇಲ್ಲ, ಹುಡುಗರಿಗೆ ಹಾಸಿಗೆ ಇಲ್ಲ, ಎಲ್ಲ ಅರ್ಧೋಗ್ಬಿಟ್ಟವ, ಗಾದಿ ಗಿಲ್ಲಿ ಎಲ್ಲ ಅರ್ಧೋಗ್ಬಿಟ್ಟವ್ರಿ. ಬಡವ್ರ ಮಕ್ಕಳಿಗೆ ಬಿಟ್ಟಿರ್ತಾರ ಅಲ್ಲಿ, ಸ್ವಲ್ಪ ನೀಟ್ ಇರಲ್ಲ ಅದೇ. ಅವ್ರು ಹುಡುಗರಿಗೂ ಬಿಟ್ಟು ಇರ್ತಾರ, ತಂದೆ ತಾಯಿವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಇರ್ತಾರ, ಅವರು ಪ್ರಾಬ್ಲಮ್ ಆಗ್ತದಲ್ಲ. ಮಾನ್ವಿ ಪಟ್ಟಣದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಹಳ ದಿನಗಳಿಂದ ಮಕ್ಕಳು ಅಪೌಷ್ಟಿಕವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದು, ಮಕ್ಕಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಹಸ್ರಾರು ಕೋಟಿ ಅನುದಾನ ಕೊಟ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ವಾತಾವರಣದಲ್ಲಿ ಬೃಹತ್ ಕಟ್ಟಡವನ್ನು ನಿರ್ಮಾಣ ಮಾಡಿ ಏನು ಅಲ್ಪಸಂಖ್ಯಾತರ ಮಕ್ಕಳ ಉಳಿವಿಗಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲವಾಗಲೆಂದು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಯನ್ನು ಅನುದಾನ ಕೊಟ್ಟು ಇಷ್ಟೆಲ್ಲ ಮಾಡಿದರೆ, ಅಲ್ಲಿರುವಂಥ ಪ್ರಾಂಶುಪಾಲರು ಮಕ್ಕಳಿಗೆ ಕೊಡುವ ಆಹಾರ ಮತ್ತು ಪೌಷ್ಟಿಕ ಪದಾರ್ಥಗಳನ್ನು ಪ್ರಾಣಿಗಳ ಸಾಕಾಣಿಕೆ ಮಾಡುವವರಿಗೆ ಕಾಳಸಂತೆಯಲ್ಲಿ ಮಾರಿಕೊಂಡು ತಿಂತಿರುವುದ ಘಟನೆ ನಿನ್ನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ. ಅಲ್ಲಿರುವಂಥ ಮಕ್ಕಳಿಗೆ ಸುಸಜ್ಜಿತವಾದ ಮಲಗಲಿಕ್ಕೆ ಆಸನಗಳಿಲ್ಲ, ಆಮೇಲೆ ಶೌಚಾಲಯಗಳಿಲ್ಲ, ಅವರಿಗೆ ಬಯಲೇ ಗತಿಯಾಗಿದೆ. ಶೌಚಾಲಯಕ್ಕೆ ಹೊರಗಡೆ ಹೋಗ್ಬೇಕಂತಂದರೆ ಅಲ್ಲಿರುವಂಥ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ. ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡಲು ಒಂದು ಭಯಭೀತ ವಾತಾವರಣ ಮಾನ್ವಿ ತಾಲೂಕಿನಲ್ಲಿ. ಈ ಅಕ್ರಮ ಅಧಿಕಾರಿಗಳ ಮೇಲೆ ಕಡಿವಾಣ ಯಾವಾಗಂತ ನಮ್ಮ ಪ್ರಶ್ನೆ. ಏನು ಜನಸೇವಾ ಫೌಂಡೇಶನ್ನು ನಿನ್ನೆ ಮಾನ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಸತಿ ಸಚಿವರಾದಂಥ BZ ಜಮೀರ್ ಅಹಮದ್ ಖಾನ್ ಸಾಬ್ರವರಿಗೆ ಪ್ರಶ್ನೆ ಮಾಡುತ್ತಾ ನಾವು ಪತ್ರವನ್ನು ಬರೆದಿದ್ದೇವೆ. ಆಮೇಲೆ ಜಿಲ್ಲೆಯ DD ಸಾಹೇಬರಾದಂಥ ಸಂಗಮೇಶ್ ಸಾಹೇಬ್ರಿಗೂ ನಾವು ದೂರು ಕೊಟ್ಟಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.